ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ವಿದೇಶಿ ಮಾಧ್ಯಮಗಳು ವಿದೇಶದಲ್ಲಿ ಮತ್ತು ಭಾರತದ ಒಳಗೆ ಕೂತಿರೋ ಕೆಲ ಭಾರತ ವಿರೋಧಿಗಳು ಹಾಗೂ ಭಾರತದಲ್ಲಿನ ಸರ್ಕಾರವನ್ನು ವಿರೋಧಿಸ್ತಾ ಇರೋರು ಮತ್ತು ಅಮೆರಿಕ, ಅಲ್ಲಿನ ಡೀಪ್ ಸ್ಟೇಟ್ ಇವೆಲ್ಲವುಗಳಿಗೆ ಭಾರತದ ಪ್ರಧಾನಿ ಮೋದಿ ಇನ್ನೂ ಒಂದು ಮಾಸ್ಟರ್ ಶಾಕ್ ಅನ್ನು ಕೊಟ್ಟಿದ್ದಾರೆ. ಏಷ್ಯನ್ ಸಮಿಟಲ್ಲಿ ಪ್ರಧಾನಿ ಮೋದಿ ಮತ್ತು ಡೊನಾಲ್ಡ್ ಟ್ರಂಪ್ ಭೇಟಿಯಾಗ್ತಾರೆ. ವೈಟ್ ಹೌಸ್ನಲ್ಲಿ ಜೆಲೆನ್ಸ್ಕಿ ಜೊತೆ, ಬ್ರಿಟನ್ನ ಪ್ರಧಾನಿ ಕೀರ್ ಸ್ಟಾರ್ಮರ್ ಜೊತೆ, ದಕ್ಷಿಣ ಆಫ್ರಿಕಾದ ಅಧ್ಯಕ್ಷರ ಜೊತೆ, ಹಾಗೆ ಯುರೋಪಿನ ಬೇರೆ ಬೇರೆ ದೇಶಗಳ ನಾಯಕರ ಜೊತೆ ನಡ್ಕೊಂಡ ಹಾಗೆ ಮೋದಿ ಜೊತೆ ಕೂಡ ಟ್ರಂಪ್ ಒಂದು ಶೋ ಕೊಡ್ತಾರೆ. ಅಲ್ಲಿ ಭಾರತ ಅದನ್ನು ಹೇಗೆ ರಿಸೀವ್ ಮಾಡಿಕೊಳ್ಳುತ್ತೆ, ಅದು ಮುಂದಿನ ಭಾರತ ಹಾಗೂ ಅಮೆರಿಕ ಸಂಬಂಧಗಳನ್ನು ಹೇಗೆ ನಿರ್ದೇಶಿಸುತ್ತೆ, ಅದನ್ನೇ ಇಟ್ಕೊಂಡು ಭಾರತದ ವಿರುದ್ಧ ಏನೆಲ್ಲ ಮಾತಾಡ್ಬೋದು, ಹೀಗೆ ನಾನಾ ರೀತಿಯಲ್ಲಿ ಸ್ಕ್ರಿಪ್ಟ್ ರೆಡಿ ಮಾಡ್ಕೊಂಡು ಕೂತವರಿಗೆ ಭಾರತ ಒಂದಷ್ಟು ನಿರಾಸೆಯನ್ನುಂಟು ಮಾಡ್ತಾ ಇದೆ. ಅದಕ್ಕೆ ಕಾರಣ ನಮ್ಮಲ್ಲಿನ ದೀಪಾವಳಿ ಹಬ್ಬದ ಕಾರಣದಿಂದಾಗಿ ಪ್ರಧಾನಿ ನರೇಂದ್ರ ಮೋದಿ ಏಸಿಯಾನ್ ಅನ್ನು ಸ್ಕಿಪ್ ಮಾಡ್ತಾ ಇದ್ದಾರೆ. ಆದರೆ ವರ್ಚುವಲ್ ಆಗಿ ಆ ಸಮ್ಮೇಳನದಲ್ಲಿ ಭಾಗಿ ಕೂಡ ಆಗ್ತಾ ಇದ್ದಾರೆ. ಗೆಳೆಯರೆ, ಯಾವುದೇ ಕಾರಣಕ್ಕೂ ಯಾವುದೇ ವಿಶ್ವ ವೇದಿಕೆಗಳನ್ನು ಮಿಸ್ ಮಾಡದ ಮೋದಿ ಈ ಬಾರಿ ಏಸಿಯಾನ್ ಸಮ್ಮೇಳನಕ್ಕೆ ಹೋಗದೇ ಇರೋ ನಿರ್ಧಾರವನ್ನು ಯಾಕೆ ಕೈಗೊಳ್ತಾ ಇದ್ದಾರೆ? ಏನಿದು ಏಸಿಯಾನ್? ಇದು ಭಾರತಕ್ಕೆ ಎಷ್ಟು ಮುಖ್ಯ ಮತ್ತು ಮೋದಿಯವರ ಅನುಪಸ್ಥಿತಿಯ ಕಾರಣ ಹಾಗೂ ಅದರಿಂದಾಗಲಿರುವ ಲಾಭಗಳೇನು? ಬನ್ನಿ ನೋಡೋಣ. ಗೆಳೆಯರೆ, ಕೆಲ ಬಾರಿ ಹಾಗಾಗತ್ತೆ. ನಾವು ಎಲ್ಲಿಗೋ ಹೋಗೋದ್ರಿಂದ ನಮಗೆ ಲಾಭ ಆದ ಹಾಗೇನೆ ನಾವು ಹೋಗದೇ ಇದ್ರೆ ಲಾಭ ಆಗುತ್ತೆ ಅನ್ನೋದಾದ್ರೆ ಅಲ್ಲಿಗೆ ಹೋಗದೆ ಉಳ್ಕೊಳ್ಳೋದು ಕೂಡ ಬುದ್ಧಿವಂತಿಕೆನೆ. ಈಗ ಏಸಿಯಾನ್ ವಿಷಯದಲ್ಲಿ ಭಾರತದ ನಿಲುವು ಅದನ್ನೇ ತೋರಿಸ್ತಾ ಇದೆ. ಮಲೇಷಿಯಾದಲ್ಲಿ ಇದೇ ಅಕ್ಟೋಬರ್ 26ರಂದು ನಡೆಯಲಿರುವ ಏಸಿಯಾನ್ ದೇಶಗಳ ಸಮ್ಮೇಳನದಲ್ಲಿ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಭಾಗಿಯಾಗ್ತಾ ಇದ್ದಾರೆ. ಆದರೆ ಅದಕ್ಕಾಗಿ ಅವರು ಮಲೇಷಿಯಾಗೆ ಹೋಗ್ತಾ ಇಲ್ಲ, ಬದಲಾಗಿ ವರ್ಚುವಲ್ ಆಗಿ ಆ ಸಭೆಯಲ್ಲಿ ಭಾಗಿಯಾಗ್ತಾರೆ. ಅಲ್ಲೇ ವಿಶ್ವ ನಾಯಕರ ಜೊತೆ ಮಾತುಕತೆಗಳನ್ನು ಮಾಡ್ತಾರೆ ಮತ್ತು ವಿದೇಶಾಂಗ ಸಚಿವ ಎಸ್ ಜಯಶಂಕರ್ ಆ ಸಮ್ಮೇಳನದಲ್ಲಿ ನೇರವಾಗಿ ಭಾಗಿಯಾಗ್ತಾ ಇದ್ದಾರೆ. ಇಲ್ಲಿ ಏಸಿಯಾನ್ ಸಮ್ಮೇಳನಕ್ಕಾಗಿ ಮೋದಿ ಮಲೇಷಿಯಾಗೆ ಹೋಗ್ತಾ ಇಲ್ಲ ಅನ್ನೋದು ಈಗ ವಿದೇಶಿ ಮಾಧ್ಯಮಗಳಲ್ಲಿ ದೊಡ್ಡ ಮಟ್ಟದ ಸುದ್ದಿ ಆಗ್ತಾ ಇದೆ. ಅವರ ನಿರಾಸೆಗೆ ಕಾರಣ ಆಗ್ತಾ ಇರೋದು ಅಲ್ಲಿ ಮೋದಿ ಹಾಗೂ ಡೊನಾಲ್ಡ್ ಟ್ರಂಪ್ ನಡುವೆ ಭೇಟಿ ಸಾಧ್ಯ ಆಗ್ತಾ ಇಲ್ಲ ಅನ್ನೋದು. ಗೆಳೆಯರೆ, ಇಲ್ಲಿ ನರೇಂದ್ರ ಮೋದಿ ಮತ್ತು ಡೊನಾಲ್ಡ್ ಟ್ರಂಪ್ ನಡುವಿನ ಭೇಟಿ ಹಾಗೂ ಏಸಿಯಾನ್ ವೇದಿಕೆ ಅನ್ನೋದು ಅಷ್ಟೊಂದು ಮಹತ್ವವನ್ನು ಯಾಕೆ ಪಡ್ಕೋತಾ ಇದೆ ಅನ್ನೋದನ್ನ ನೋಡುವ ಮೊದಲು ಏಸಿಯಾನ್ ಅಂದ್ರೆ ಏನು ಅನ್ನೋದನ್ನ ಸ್ವಲ್ಪ ನೋಡ್ಬಿಡೋಣ. ಏಸಿಯಾನ್, ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷ್ಯನ್ ನೇಷನ್ಸ್, ಇದು ದಕ್ಷಿಣ ಪೂರ್ವ ಏಷ್ಯಾದ 10 ದೇಶಗಳ ಒಂದು ಪ್ರಾದೇಶಿಕ ಒಕ್ಕೂಟ. ರಕ್ಷಣೆ, ರಾಜಕೀಯ ಸಹಕಾರ ಮತ್ತು ಆರ್ಥಿಕ ಸಹಕಾರಗಳನ್ನು ಉತ್ತೇಜಿಸುವ ಗುರಿಯಿಂದ ರಚಿಸಿಕೊಳ್ಳಲಾದ ಒಂದು ಕೂಟ. ಇದು ಆಗಸ್ಟ್ 8, 1967ರಲ್ಲಿ ಬ್ಯಾಂಕಾಕಲ್ಲಿ ಈ ಕೂಟದ ರಚನೆ ಆಗುತ್ತೆ. ಅವತ್ತಿಗೆ ಇಂಡೋನೇಷ್ಯಾ, ಮಲೇಷ್ಯಾ, ಫಿಲಿಪೈನ್ಸ್, ಸಿಂಗಪೂರ್ ಮತ್ತು ಥೈಲ್ಯಾಂಡ್ಗಳು ಸೇರಿ ಬ್ಯಾಂಕಾಕ್ ಒಂದು ಕೂಟವನ್ನು ರಚಿಸಿಕೊಳ್ಳುವ ಘೋಷಣೆಯನ್ನು ಮಾಡುತ್ತವೆ. ಅದನ್ನು ಬ್ಯಾಂಕಾಕ್ ಘೋಷಣೆ ಅಂತ ಕರೀತಾರೆ. ಮುಂದೆ 1984ರಲ್ಲಿ ಬ್ರುನೆ, 1995ರಲ್ಲಿ ವಿಯೆಟ್ನಾಂ, 97ರಲ್ಲಿ ಲಾವೋಸ್ ಮತ್ತು ಮ್ಯಾನ್ಮಾರ್, 99ರಲ್ಲಿ ಕಾಂಬೋಡಿಯಾ ಕೂಡ ಈ ಕೂಟದ ಭಾಗ ಆಗತ್ವೆ. ಅಲ್ಲಿಗೆ ಇದು 10 ದೇಶಗಳ ಪ್ರಾದೇಶಿಕ ಕೂಟ ಅನ್ನಿಸ್ಕೊಳ್ಳುತ್ತೆ. ಇನ್ನು ಈ ಏಸಿಯಾನ್ ಪ್ರಾದೇಶಿಕ ಶಾಂತಿ ಮತ್ತು ಸ್ಥಿರತೆಯನ್ನು ಉತ್ತೇಜಿಸುವ, ಆರ್ಥಿಕ ಬೆಳವಣಿಗೆ, ಸಾಮಾಜಿಕ ಪ್ರಗತಿ ಹಾಗೂ ಸಾಂಸ್ಕೃತಿಕ ಅಭಿವೃದ್ಧಿಗೆ ವೇಗವನ್ನು ಕೊಡೋದು, ಪರಸ್ಪರರ ಸಾರ್ವಭೌಮತ್ವವನ್ನು ಗೌರವಿಸೋದು, ಒನ್ ವಿಷನ್, ಒನ್ ಐಡೆಂಟಿಟಿ, ಒನ್ ಕಮ್ಯುನಿಟಿ ಅನ್ನೋ ಧ್ಯೇಯದ ಜೊತೆಗೆ ಪರಸ್ಪರರ ಸಹಕಾರದೊಂದಿಗೆ ಅಭಿವೃದ್ಧಿಯ ಪಥದಲ್ಲಿ ನಡೆಯೋ ಗುರಿಯನ್ನು ಹೊಂದಿದೆ. ಈ ಸಂಘಟನೆಯ ಕೇಂದ್ರ ಕಚೇರಿ ಇಂಡೋನೇಷ್ಯಾದ ಜಕಾರ್ತಾದಲ್ಲಿದೆ. ಈ ಬಾರಿಯ ಸಮ್ಮೇಳನ ಮಲೇಷ್ಯಾದ ಕೌಲಾಲಂಪುರಲ್ಲಿ ನಡೀತಾ ಇದೆ. ಇನ್ನು ಈ ಏಸಿಯಾನ್ ದೇಶಗಳಿವೆಯಲ್ಲ, ಇವು ಒಂದು ಕಡೆ ಚೈನಾ ಜೊತೆಗೆ ಉತ್ತಮ ಬಾಂಧವ್ಯವನ್ನೂ ಇಟ್ಟುಕೊಂಡಿವೆ. ಹಾಗೆ ಇದರಲ್ಲಿನ ಕೆಲ ದೇಶಗಳಿಗೆ ಚೈನಾ ಜೊತೆ ನಾನಾ ರೀತಿಯ ಸಮಸ್ಯೆಗಳು ಕೂಡ ಇವೆ. ಹಾಗೆ ಇದರಲ್ಲಿನ ಬಹುತೇಕ ದೇಶಗಳಿಗೆ ಚೈನಾದ ಜೊತೆ ಜಲ ಗಡಿಗಳ ಕುರಿತಾದ ವಿವಾದಗಳೂ ಇವೆ. ಇನ್ನು ಈ ಏಸಿಯಾನ್ ಕೂಟ ಭೌಗೋಳಿಕವಾಗಿ, ಸ್ಟ್ರಾಟಜಿಯ ದೃಷ್ಟಿಯಿಂದ ಮತ್ತು ಆರ್ಥಿಕತೆಯ ದೃಷ್ಟಿಯಿಂದ ಕೂಡ ಭಾರತಕ್ಕೆ ಅತಿ ಮುಖ್ಯ ಅನ್ನಿಸ್ಕೊಳ್ಳುತ್ತೆ. ಇಲ್ಲಿ ಚೈನಾದ ಪ್ರಾಬಲ್ಯವನ್ನ ನಿಯಂತ್ರಿಸೋದಕ್ಕೆ ಮತ್ತು ಏಷ್ಯಾದಲ್ಲಿನ ಪವರ್ ಸ್ಟ್ರಗಲ್ ಅನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಭಾರತದ ಉಪಸ್ಥಿತಿಯಲ್ಲಿ ತುಂಬಾ ಮುಖ್ಯ ಆಗುತ್ತೆ. ಮತ್ತು ಈ ಕೂಟದ ಸಾಕಷ್ಟು ದೇಶಗಳು ಭಾರತದ ಜೊತೆಗೆ ಉತ್ತಮ ಬಾಂಧವ್ಯವನ್ನ, ವ್ಯಾಪಾರ ಮತ್ತು ರಕ್ಷಣಾ ಸಂಬಂಧಗಳನ್ನು ಕೂಡ ಹೊಂದಿವೆ. ಸೊ ಇದು ಭಾರತಕ್ಕೆ ತುಂಬಾ ಮುಖ್ಯ ಅನ್ನಿಸುವ ಕೂಟ. ಹೀಗಾಗಿ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಇದನ್ನ ಸ್ಕಿಪ್ ಮಾಡ್ತಾ ಇಲ್ಲ, ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಆದರೆ ಮಲೇಷಿಯಾಗೆ ಹೋಗ್ತಾ ಇಲ್ಲ, ಅಲ್ಲಿಗೆ ಭಾರತದ ವಿದೇಶಾಂಗ ಸಚಿವರನ್ನ ಕಳುಹಿಸಿಕೊಡ್ತಾ ಇದ್ದಾರೆ. ಇನ್ನು ಮೋದಿ ಹೋಗದೇ ಇರೋದಕ್ಕೆ ಇಲ್ಲಿ 2 ಕಾರಣಗಳನ್ನು ಕೊಡಲಾಗ್ತಾ ಇದೆ.
ಒಂದು, ಭಾರತದಲ್ಲಿದು ದೀಪಾವಳಿಯ ಸಮಯ, ಹೀಗಾಗಿ ಭಾರತದ ಪ್ರಧಾನಿ ನರೇಂದ್ರ ಮೋದಿ ದೇಶದಲ್ಲೇ ಇರುವುದಕ್ಕೆ ಬಯಸ್ತಾ ಇದ್ದಾರೆ. ಎರಡನೆಯದು, ಬಿಹಾರದ ಚುನಾವಣೆಗಳ ಸಂದರ್ಭ ಇದು, ಹೀಗಾಗಿ ಸಾಕಷ್ಟು ಪೂರ್ವ ನಿರ್ಧಾರಿತ ಕಾರ್ಯಕ್ರಮಗಳಿವೆ. ಸೊ ಭಾರತದ ಪ್ರಧಾನಿ ಮಲೇಷ್ಯಾಗೆ ಭೇಟಿ ಕೊಡ್ತಾ ಇಲ್ಲ. ಸರಿ, ಆದ್ರೆ ಇದರಲ್ಲಿ ಚರ್ಚೆಗೆ ಕಾರಣ ಆಗೋ ವಿಷಯ ಏನಿದೆ ಗೆಳೆಯರೆ? ಪಶ್ಚಿಮದ ಸಾಕಷ್ಟು ಮಾಧ್ಯಮಗಳು ಮಲೇಷ್ಯಾ ಮೋದಿ ಮತ್ತು ಟ್ರಂಪ್ ನಡುವೆ ಮಾತುಕತೆಗೆ ವೇದಿಕೆ ಆಗತ್ತೆ ಅಂತ ಭಾವಿಸಿದ್ವು. ಅಲ್ಲಿ ಎರಡೂ ದೇಶಗಳ ನಾಯಕರು ಮಾತುಕತೆಗಳನ್ನು ನಡೆಸ್ತಾರೆ. ಭಾರತದ ರಷ್ಯಾ ತೈಲ ವ್ಯಾಪಾರದ ಬಗ್ಗೆ ಹಾಗೂ ಭಾರತದ ಮೇಲಿನ ಟ್ಯಾರಿಫ್ ಬಗ್ಗೆ ಚರ್ಚೆಗಳಾಗುವ ನಿರೀಕ್ಷೆ ಕೂಡ ಅಲ್ಲಿತ್ತು. ಆದರೆ ಈಗ ಮೋದಿ ಅಲ್ಲಿಗೆ ಹೋಗ್ತಾ ಇಲ್ಲ ಅಂದ್ರೆ ಟ್ರಂಪ್ ಹಾಗೂ ಮೋದಿ ಭೇಟಿಯಲ್ಲಿ ನಡೆಯೋದಿಲ್ಲ. ಇದು ನಿರಾಸೆಗೆ ಕಾರಣ ಆಗ್ತಾ ಇರೋ ಅಂಶ. ಇನ್ನು ದೀಪಾವಳಿಯ ಕಾರಣಕ್ಕೆ ಭಾರತದ ಪ್ರಧಾನಿ ಅಲ್ಲಿಗೆ ಹೋಗ್ತಾ ಇಲ್ವಾ? ದೀಪಾವಳಿ ಅನ್ನೋದು ಇಲ್ಲಿ ಒಂದು ಕಾರಣ. ಆದ್ರೆ ಅಕ್ಟೋಬರ್ 26ರ ಹೊತ್ತಿಗೆ ನಮ್ಮಲ್ಲಿ ದೀಪಾವಳಿ ಮುಗಿದು ಹೋಗಿರುತ್ತೆ. ಇನ್ನು ಒಂದು ದಿನ ಅಲ್ಲಿಗೆ ಹೋಗಿ ಬರೋದಕ್ಕೆ ದೀಪಾವಳಿ ಅಡ್ಡಿಯನ್ನುಂಟು ಮಾಡೋದೂ ಇಲ್ಲ. ಈ ಹಿಂದೆ ನವರಾತ್ರಿಯ ಉಪವಾಸದ ಸಂದರ್ಭದಲ್ಲಿ ಕೂಡ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅಮೆರಿಕ ಪ್ರವಾಸ ಕೈಗೊಂಡಿದ್ರು. ತಮ್ಮ ಉಪವಾಸದ ಕಾರಣಕ್ಕಾಗಿ ಬರೀ ನೀರು ಕುಡಿತಾ ವೈಟ್ ಹೌಸ್ನ ಡಿನ್ನರ್ ಅಲ್ಲಿ ಕೂಡ ಭಾಗಿಯಾಗಿದ್ರು. ಹೀಗಿರುವಾಗ ಇಲ್ಲೇ ಪಕ್ಕದಲ್ಲಿರುವ ಮಲೇಷ್ಯಾಗೆ ದೀಪಾವಳಿ ಅಡ್ಡಿ ಉಂಟು ಮಾಡುತ್ತಾ? ಇನ್ನು ಪೂರ್ವ ನಿರ್ಧಾರಿತ ಕಾರ್ಯಕ್ರಮಗಳಿವೆ ಅನ್ನೋದು. ಈ ಸಮ್ಮೇಳನಕ್ಕೆ ಒಂದು ವಾರದ ಹಿಂದೇನು ಆಹ್ವಾನ ಬಂದಿರುವುದಿಲ್ಲ. ಇದು ಕಳೆದ ವರ್ಷವೇ ನಿರ್ಧಾರವಾದ ಕಾರ್ಯಕ್ರಮ ಮತ್ತು ಕನಿಷ್ಠ 6 ತಿಂಗಳ ಮೊದಲೇ ಆಹ್ವಾನ ಕೂಡ ಬಂದಿರುತ್ತೆ. ಹೀಗಿರುವಾಗ ಪೂರ್ವ ನಿರ್ಧಾರಿತ ಅಂತ ಹೇಳೋದು ಕೂಡ ಸರಿಯಾದ ಕಾರಣ ಅಲ್ಲ. ಇನ್ನು ಪ್ರಧಾನಿ ಮೋದಿ ಯಾವುದೇ ವಿಶ್ವ ವೇದಿಕೆಯನ್ನು ಬಿಡೋರಲ್ಲ. ಕೆನಡಾ ಜೊತೆ ಸಂಬಂಧಗಳು ಹಳಸಿದ್ದ ಸಂದರ್ಭದಲ್ಲಿ ಮೋದಿ ಕೆನಡಾಗೆ ಬರೋದು ಬೇಡ ಅಂತ ಅಲ್ಲಿನ ಕೆಲ ಖಲಿಸ್ತಾನಿಗಳು ಪ್ರತಿಭಟನೆಯನ್ನು ಮಾಡ್ತಾ ಇದ್ದ ಸಂದರ್ಭದಲ್ಲಿ ಯುರೋಪಿಯನ್ ಯೂನಿಯನ್ನ ದೇಶಗಳು ರಷ್ಯಾ ತೈಲ ಖರೀದಿಯ ವಿಷಯದಲ್ಲಿ ಭಾರತದ ವಿರುದ್ಧ ಮಾತಾಡ್ತಾ ಇದ್ದ ಸಂದರ್ಭದಲ್ಲಿ ಕೂಡ ನರೇಂದ್ರ ಮೋದಿ G7 ಸಮ್ಮೇಳನದಲ್ಲಿ ಭಾಗಿಯಾಗೋದಕ್ಕೆ ಕೆನಡಾಗೆ ಹೋದರು. ಆ ಭೇಟಿ ಕೆನಡಾ ಹಾಗೂ ಭಾರತದ ಸಂಬಂಧಗಳನ್ನು ಸುಧಾರಿಸೋದಕ್ಕೆ ದೊಡ್ಡ ಮಟ್ಟದಲ್ಲಿ ಸಹಾಯವನ್ನು ಮಾಡ್ತು. ಹೀಗಿರುವಾಗ ಮಲೇಷಿಯಾಗೆ ಯಾಕೆ ಅವ್ರು ಹೋಗ್ತಾ ಇಲ್ಲ? ಇದಕ್ಕೆ ಕಾರಣ ಡೊನಾಲ್ಡ್ ಟ್ರಂಪ್ ಅಂತ ರಾಜಕೀಯ ವಿಶ್ಲೇಷಕರು ಹೇಳ್ತಾ ಇದ್ದಾರೆ. ಭಾರತ ಮತ್ತು ಅಮೆರಿಕದ ಸಂಬಂಧಗಳು ತೀರಾ ಕೆಳಮಟ್ಟದಲ್ಲಿರೋ ಸಂದರ್ಭದಲ್ಲಿ ರಷ್ಯಾ ತೈಲಕ್ಕೆ ಸಂಬಂಧಪಟ್ಟ ಹಾಗೆ ಭಾರತದ ಬಗ್ಗೆ ಅಮೆರಿಕ ದಿನಕ್ಕೊಂದು ಸುಳ್ಳು ಹೇಳ್ತಾ ಇರುವಾಗ ಅಮೆರಿಕ ಹಾಗೂ ರಷ್ಯಾಗಳ ನಡುವೆ ನಮ್ಮ ಆಯ್ಕೆ ಯಾವುದು ಅನ್ನೋದನ್ನ ನಾವೇ ನಿರ್ಧರಿಸಬೇಕೇ ಹೊರತು ಯಾರ ಒತ್ತಡಕ್ಕೂ ನಾವು ಮಣಿಯೋದಿಲ್ಲ ಅನ್ನೋ ಸಂದೇಶವನ್ನ ಭಾರತ ಅಮೆರಿಕಾಗೆ ಮತ್ತು ಜಗತ್ತಿಗೆ ಕಳುಹಿಸ್ತಾ ಇರೋ ಸಂದರ್ಭದಲ್ಲಿ ಭಾರತ ಮತ್ತು ಅಮೆರಿಕ ನಡುವಿನ ಟ್ರೇಡ್ ಡೀಲ್ ಒಂದು ಹಂತಕ್ಕೆ ಬರ್ತಿದೆ ಅನ್ನೋ ದಿನಗಳಲ್ಲಿ ಡೊನಾಲ್ಡ್ ಟ್ರಂಪ್ ಜೊತೆಗಿನ ಭೇಟಿಯನ್ನ ಭಾರತದ ಪ್ರಧಾನಿ ಮೋದಿ ಮುಂದೂಡೋದಕ್ಕೆ ಬಯಸ್ತಾ ಇದ್ದಾರೆ. ಈ ಮೂಲಕ ಅಮೆರಿಕಾದ ಮೇಲೆ ಒತ್ತಡವನ್ನ ಮತ್ತಷ್ಟು ಹೆಚ್ಚು ಮಾಡೋ ಪ್ರಯತ್ನವನ್ನಿಲ್ಲಿ ಭಾರತ ಮಾಡ್ತಾ ಇದೆ. ಅಮೆರಿಕ ಹಾಗೂ ಅಮೆರಿಕಾದ ಅಧ್ಯಕ್ಷರು ಅನ್ನೋದು ನಮಗೆ ದೊಡ್ಡ ವಿಷಯ ಅಲ್ಲವೇ ಅಲ್ಲ ಅನ್ನೋ ಸಂದೇಶವನ್ನ ಭಾರತ ಕಳುಹಿಸಿಕೊಡ್ತಾ ಇದೆ. ಆ ನಿಟ್ಟಲ್ಲಿ ಮೋದಿ ಅವರ ಈ ನಿರ್ಧಾರ ರಾಜತಾಂತ್ರಿಕವಾಗಿ ಅತ್ಯುತ್ತಮ ನಿರ್ಧಾರ ಅಂತ ಅಂತಾರಾಷ್ಟ್ರೀಯ ಸಂಬಂಧಗಳ ವಿಶ್ಲೇಷಕರು ಅಭಿಪ್ರಾಯ ಪಡ್ತಾ ಇದ್ದಾರೆ. ಭಾರತದ ವಿದೇಶಾಂಗ ಇಲಾಖೆಯ ಮಾಜಿ ಕಾರ್ಯದರ್ಶಿ ಹಾಗೂ ಹಾಲಿ ಜವಾಹರ್ಲಾಲ್ ನೆಹರು ವಿಶ್ವವಿದ್ಯಾಲಯದ ಚಾನ್ಸಲರ್ ಕೂಡ ಆಗಿರುವ ಕನ್ವಲ್ ಸಿಬಲ್ ಇದು ಮೋದಿ ಅವರ ಅತ್ಯುತ್ತಮ ನಿರ್ಧಾರ ಅಂತ ಟ್ವೀಟ್ ಮಾಡಿದ್ದಾರೆ. ಇನ್ನು ಟ್ರಂಪ್ ಭೇಟಿಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಮೋದಿ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ನಮ್ಮಲ್ಲಿನ ಪ್ರತಿಪಕ್ಷಗಳು ಹೇಳ್ತಾ ಇವೆ. ಗೆಳೆಯರೆ, ಡೊನಾಲ್ಡ್ ಟ್ರಂಪ್ ಹೇಗೆ ಅನ್ನೋದು ಗೊತ್ತಿಲ್ಲದ ವಿಷಯ ಅಲ್ಲ. ಮೊನ್ನೆ ಈಜಿಪ್ಟಲ್ಲಿ ನಡೆದ ವಿಶ್ವದ 20ಕ್ಕೂ ಹೆಚ್ಚು ದೇಶಗಳ ಸಮ್ಮೇಳನದ ವೇದಿಕೆಯನ್ನ ಅವರು ಯಾವುದೋ ಅಭಿನಂದನಾ ಸಮಾರಂಭದ ವೇದಿಕೆಯ ಥರ ಮಾಡ್ಕೊಂಡು ಬಿಟ್ರು. ಅಲ್ಲಿ ಟ್ರಂಪ್ ಸಾರ್ವಭೌಮ, ಉಳಿದವರೆಲ್ಲ ಸಾಮಂತರು ಅನ್ನೋ ಥರ ನಾನಾ ದೇಶಗಳ ನಾಯಕರನ್ನ ನಡೆಸಿಕೊಳ್ಳಲಾಯಿತು. ಫ್ರಾನ್ಸ್, ಬ್ರಿಟನ್, ಇಟಲಿ ಸೇರಿದಂತೆ ಯುರೋಪಿನ ದೇಶಗಳು ಹಾಗೂ ಅರಬ್ ದೇಶಗಳ ಮುಖಂಡರಿಗೆ ಅಲ್ಲಿ ಟ್ರಂಪ್ ದೊಡ್ಡ ಮಟ್ಟದ ಮುಜುಗರವನ್ನುಂಟು ಮಾಡಿದರು. ಅದೆಲ್ಲ ಆ ದೇಶಗಳಿಗೆ ಸರಿ ಹೋಗುತ್ತೆ, ಆದರೆ ಭಾರತದ ವಿಷಯದಲ್ಲಿ ಅದು ಸಲ್ಲ. ಇನ್ನು ಪಾಕಿಸ್ತಾನ ಹಾಗೂ ಭಾರತದ ನಡುವೆ ಸಂಧಾನ ಮಾಡಿಸಿದ್ದು ನಾನೇ ಅಂತ ಟ್ರಂಪ್ ಪದೇ ಪದೇ ಹೇಳ್ತಾ ಇದ್ದಾರೆ. ಅದನ್ನು ಭಾರತ ಒಪ್ಪಿಲ್ಲ. ರಷ್ಯಾ ತೈಲ ಖರೀದಿಯನ್ನ ಭಾರತ ಕಡಿಮೆ ಮಾಡ್ತಾ ಇದೆ ಮತ್ತು ನಿಧಾನವಾಗಿ ಖರೀದಿಯನ್ನ ನಿಲ್ಲಿಸ್ತೀವಿ ಅಂತ ಮೋದಿನೇ ಹೇಳಿದ್ರು ಅನ್ನೋ ಮತ್ತೊಂದು ಸುಳ್ಳನ್ನ ಟ್ರಂಪ್ ಮೊನ್ನೆ ಮಾಧ್ಯಮಗಳ ಮುಂದೆ ಹೇಳಿದ್ರು. ಅಂಥದ್ದೇನೂ ಇಲ್ಲ, ಆ ಬಗ್ಗೆ ಯಾವ ಮಾತುಕತೆಯೂ ಆಗಿಲ್ಲ ಅಂತ ಭಾರತದ ವಿದೇಶಾಂಗ ಇಲಾಖೆ ಪ್ರತಿಕ್ರಿಯೆಯನ್ನು ಕೊಡಬೇಕಾಗಿ ಬಂತು. ಹೀಗೆ ಘನತೆ ಇಲ್ಲದಂತೆ ತುಂಬಾ ಅನ್ಪ್ರಿಡಿಕ್ಟಬಲ್ ಆಗಿ ಮಾತನಾಡುವ, ಮಾತಿನ ಮೇಲೆ ನಿಯಂತ್ರಣ ಕೂಡ ಇಲ್ಲದ ಡೊನಾಲ್ಡ್ ಟ್ರಂಪ್ ಅವರನ್ನ ಈ ಸದ್ಯಕ್ಕೆ ಭೇಟಿ ಮಾಡೋದಕ್ಕೆ ಭಾರತದ ಪ್ರಧಾನಿ ಸಿದ್ಧ ಇಲ್ಲ. ಇನ್ನು ಅಮೆರಿಕ ಹಾಗೂ ಭಾರತದ ಜೊತೆ ಸದ್ಯಕ್ಕೊಂದು ಟ್ರೇಡ್ ವಾರ್ ನಡೀತಾ ಇದೆ. ಅದರಲ್ಲಿ ಅಮೆರಿಕ ಸೋಲ್ತಾ ಹೋಗ್ತಾ ಇದೆ. ಮೊನ್ನೆ H1B ವೀಸಾ ವಿಷಯದಲ್ಲಿ ಕೂಡ ಭಾರತವನ್ನು ಟಾರ್ಗೆಟ್ ಮಾಡಿಕೊಂಡಿದ್ದ ಅಮೆರಿಕ ಈಗ ಯೂಟರ್ನ್ ತಗೊಂಡಿದೆ. ವೀಸಾಗೆ $1,00,000 ಫೀಸ್ ಅನ್ನೋ ಕಾನೂನನ್ನು ಮತ್ತೆ ಬದಲಿಸಿದೆ. ಹಾಗೆ ಎರಡೂ ದೇಶಗಳ ವ್ಯಾಪಾರ ನಿಯೋಗಗಳು ಟ್ರೇಡ್ ಅಗ್ರಿಮೆಂಟ್ ಬಗ್ಗೆ ಮಾತುಕತೆಗಳನ್ನು ನಡೆಸ್ತಾ ಇವೆ. ಇದು ಒಂದು ಹಂತಕ್ಕೆ ಯಶಸ್ವಿ ಕೂಡ ಆಗ್ತಾ ಇದೆ. ಭಾರತ ಇಲ್ಲಿ ಅಮೆರಿಕದ ಟ್ಯಾರಿಫ್ ಅನ್ನು 10% 15% ಇಳಿಸಬೇಕು ಅನ್ನೋ ಒತ್ತಡವನ್ನು ಹಾಕೊಂಡು ಕೂತಿದೆ.
ಇವತ್ತು ಏಷ್ಯಾದ ದೇಶಗಳ ಮೇಲೆ ಅಮೆರಿಕ ಎಷ್ಟು ಟ್ಯಾರಿಫ್ ಅನ್ನ ಹೇರಿದೆಯೋ ಅದಕ್ಕಿಂತ ಕಡಿಮೆ ಟ್ಯಾರಿಫ್ ಭಾರತದ ಮೇಲೆ ಇರಬೇಕು ಅನ್ನೋದು ಭಾರತ ಮಾಡ್ತಾ ಇರೋ ಒತ್ತಾಯ. ಅದಕ್ಕೆ ಅಮೆರಿಕ ಈಗ ಒಪ್ಪಲೇಬೇಕಾದ ಅನಿವಾರ್ಯತೆ ಕೂಡ ಸೃಷ್ಟಿಯಾಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಭಾರತದ ಪ್ರಧಾನಿ ಹಾಗೂ ಟ್ರಂಪ್ ಭೇಟಿ ಅನ್ನೋದು ಒಳ್ಳೆಯದಲ್ಲ. ಅದು ವ್ಯಾಪಾರದ ವಿಷಯದಲ್ಲಿ ಅಮೆರಿಕಾದ ಮೇಲೆ ಭಾರತದ ಅಧಿಕಾರಿಗಳು ಹೇರ್ತಾ ಇರೋ ಒತ್ತಡವನ್ನು ಸಡಿಲ ಮಾಡೋ ಸಾಧ್ಯತೆ ಇರುತ್ತೆ ಅನ್ನೋ ಅಭಿಪ್ರಾಯ ಕೇಳಿಬಂದ ನಂತರ ಮೋದಿ ಟ್ರಂಪ್ ಅವರ ಭೇಟಿಯನ್ನು ಮುಂದೂಡ್ತಾ ಇದ್ದಾರೆ. ಹಾಗೆ ಚೈನಾ ವಿಷಯದಲ್ಲಿ ಭಾರತವನ್ನು ಬಳಕೆ ಮಾಡ್ಕೋಬೇಕು ಅನ್ನೋ ಅಮೆರಿಕದ ಪ್ರಯತ್ನಗಳಿಗೆ ಭಾರತ ಇಲ್ಲಿ ಅವಕಾಶವನ್ನು ಕೊಡ್ತಾ ಇಲ್ಲ. ವಿದೇಶಿ ಸಂಬಂಧಗಳು ವ್ಯಾಪಾರಗಳ ವಿಷಯದಲ್ಲಿ ನಮ್ಮ ನಿರ್ಧಾರಗಳು ನಮ್ಮವು ಅನ್ನೋದನ್ನು ಪದೇ ಪದೇ ಅಮೆರಿಕಾಗೆ ಅರ್ಥ ಮಾಡಿಸೋ ಪ್ರಯತ್ನವನ್ನು ಭಾರತ ಮಾಡ್ತಾ ಇದೆ. ಹಾಗೆ ಟ್ರಂಪ್ ಅಧ್ಯಕ್ಷತೆಯ ಅಮೆರಿಕ ಕೂಡ ಕ್ವಾಡ್ ಅನ್ನು ಬಿಟ್ಟು ಚೈನಾ ಜೊತೆ ಪ್ರತ್ಯೇಕ ವ್ಯಾಪಾರ ಸಂಬಂಧಗಳನ್ನು ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದೆ. ಈ ಸಂದರ್ಭದಲ್ಲಿ ಅಮೆರಿಕಾಗೆ ಪಾಠ ಕಲಿಸೋದಕ್ಕೆ ಭಾರತ ತನ್ನ ಚೈನಾ ಸಂಬಂಧಗಳನ್ನು ಸುಧಾರಿಸ್ಕೊಳ್ತಾ ಹೋಗ್ತಾ ಇದೆ. ಇನ್ನು ಚೈನಾ ಕೂಡ ಭಾರತ ಮತ್ತು ಚೈನಾ ಒಂದಾದರೆ ಅಮೆರಿಕ ಹಾಗೂ ಪಶ್ಚಿಮ ಏನಾಗಬಹುದು ಅನ್ನೋ ಪ್ರಶ್ನೆ ಪಶ್ಚಿಮದಲ್ಲಿ ಹುಟ್ಟೋದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಮಾಡಿಟ್ಟಿದೆ. ಇಂಥ ಸಂದರ್ಭದಲ್ಲಿ ಟ್ರಂಪ್ ಅವರ ಜೊತೆ ವೇದಿಕೆ ಹಂಚಿಕೊಂಡು ಅಲ್ಲಿ ಕಾಮಿಡಿ ಮಾಡಿಸ್ಕೊಳ್ತಾ ಹೋಗೋದಕ್ಕೆ ಭಾರತ ಸಿದ್ಧ ಇಲ್ಲ. ಇನ್ನು ಟ್ರಂಪ್ ನೀತಿಗಳಿಂದ ಭಾರತಕ್ಕೆ ಖುಷಿಯಾಗಿಲ್ಲ. ಟ್ರಂಪ್ ನೀತಿಗಳು ಭಾರತ, ರಷ್ಯಾ ಮತ್ತು ಚೈನಾನ ಒಂದುಗೂಡಿಸ್ತಾ ಇವೆ ಅನ್ನೋ ಪಶ್ಚಿಮದ ನಂಬಿಕೆಯನ್ನ ಮತ್ತಷ್ಟು ಬಲಗೊಳಿಸಬೇಕಾದ ಅಗತ್ಯ ಕೂಡ ಭಾರತಕ್ಕಿದೆ. ಹೀಗಾಗಿ ಭಾರತದ ಪ್ರಧಾನಿ ಈ ಸಮ್ಮೇಳನಕ್ಕಾಗಿ ಮಲೇಷಿಯಾಗೆ ಹೋಗ್ತಾ ಇಲ್ಲ. ಇನ್ನು ಗಮನಿಸಬೇಕಾದ ಅಂಶ ಅಂದರೆ ಭಾರತ ಮಾತ್ರ ಅಲ್ಲ, ಚೈನಾದ ಅಧ್ಯಕ್ಷ ಶಿ ಜಿನ್ಪಿಂಗ್ ಮತ್ತು ರಷ್ಯಾದ ವ್ಲಾದಿಮಿರ್ ಪುತಿನ್ ಅವರು ಕೂಡ ಈ ಏಸಿಯಾನ್ ಸಮಿಟ್ ಅಲ್ಲಿ ಭಾಗಿಯಾಗಬೇಕಾಗಿತ್ತು. ಅವರಿಗೂ ಅಲ್ಲಿ ಆಹ್ವಾನ ಇತ್ತು. ಆದರೆ ಆ ಇಬ್ಬರು ನಾಯಕರು ಕೂಡ ಅಲ್ಲಿಗೆ ಹೋಗ್ತಾ ಇಲ್ಲ. ಇನ್ನು ಪುತಿನ್ ಮುಂದಿನ ದಿನಗಳಲ್ಲಿ ಭಾರತಕ್ಕೆ ಭೇಟಿ ಕೊಡ್ತಾ ಇದ್ದಾರೆ. ಇಲ್ಲಿ ಮೋದಿ ಟ್ರಂಪ್ ಅವರನ್ನ ಭೇಟಿ ಆಗೋದಿಲ್ಲ ಅನ್ನೋದಿದೆ ನೋಡಿ. ಇದು ಭಾರತ ಈ ಸಂದರ್ಭದಲ್ಲಿ ಅಮೆರಿಕಾಗೆ ಕಳುಹಿಸ್ತಾ ಇರುವ ಕಠಿಣ ಸಂದೇಶ. ಮತ್ತು ಭಾರತದ ಜೊತೆಗಿನ ಸಂಬಂಧ ಸುಧಾರಣೆ ಆಗೋವರೆಗೆ ಮೋದಿ ಟ್ರಂಪ್ ಮಾತುಕತೆ ಸಾಧ್ಯ ಇಲ್ಲ ಅನ್ನೋ ವಿದೇಶಾಂಗ ಇಲಾಖೆಯ ನಿರ್ಧಾರ ಇಲ್ಲಿ ಜಾರಿಯಾಗ್ತಾ ಇದೆ. ಇದೇ ಕಾರಣಕ್ಕೇನೆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಭಾಗಿಯಾಗೋದಕ್ಕೆ ಕೂಡ ನರೇಂದ್ರ ಮೋದಿ ಅಮೆರಿಕಾಗೆ ಹೋಗಲಿಲ್ಲ. ಅಮೆರಿಕ ಮತ್ತು ಅದರ ಅಧ್ಯಕ್ಷರು ಭಾರತಕ್ಕೆ ತುಂಬ ಮುಖ್ಯ ಏನಲ್ಲ, ಭಾರತಕ್ಕೆ ಅದರದ್ದೇ ಆದ ಆದ್ಯತೆಗಳಿವೆ ಅನ್ನೋದನ್ನ ಅಮೆರಿಕಾಗೆ ಮತ್ತು ಜಗತ್ತಿಗೆ ತೋರಿಸಿಕೊಡೋ ಕೆಲಸವನ್ನು ಇಲ್ಲಿ ಭಾರತ ಮಾಡ್ತಾ ಇದೆ. ಹಾಗಂತ ಏಸಿಯಾನ್ ಅನ್ನೋ ಅತಿ ಮುಖ್ಯ ಒಕ್ಕೂಟದ ಸಭೆಯಿಂದ ಭಾರತ ದೂರ ಕೂಡ ಆಗ್ತಾ ಇಲ್ಲ. ಅದರಲ್ಲಿ ವಿದೇಶಾಂಗ ಸಚಿವರು ಭಾಗಿಯಾಗ್ತಾರೆ. ಭಾರತದ ಪ್ರಧಾನಿ ನರೇಂದ್ರ ಮೋದಿ ಕೂಡ ವರ್ಚುವಲ್ ಆಗಿ ಸಭೆಯಲ್ಲಿ ಭಾಗಿಯಾಗ್ತಾರೆ. ಅಲ್ಲಿ ಸೇರುವ ನಾಯಕರಿಗೆ ಸಂದೇಶವನ್ನು ಕೂಡ ಕೊಡ್ತಾರೆ. ಆದರೆ ಟ್ರಂಪ್ ಅವರನ್ನು ಭೇಟಿ ಮಾಡೋದಿಲ್ಲ. ಇದು ಗೆಳೆಯರೆ, ಏಸಿಯಾನ್ ಮೂಲಕ ಅಮೆರಿಕಾಗೆ ಭಾರತ ಕಳುಹಿಸಿಕೊಡ್ತಾ ಇರುವ ಒಂದು ಸಂದೇಶದ ಕುರಿತಾದ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.